ನಮಸ್ಕಾರ ವೀಕ್ಷಕರೇ, ನಾನು ತೃಷಾ ರಮೇಶ್, ರೆಬಲ್ ಟಿವಿಗೆ ಸ್ವಾಗತ. ಈಗಾಗಲೇ ರಾಜ್ಯದಲ್ಲಿ ಹಿಂದಿಯನ್ನು SSLCಯಲ್ಲಿ ಪರಿಗಣಿಸಲಾಗಲ್ಲ ಅಂತ ರಾಜ್ಯ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದೆ. ಅದರಂತೆ ಕೂಡ ಎಲ್ಲೋ ರೀತಿ ಖುಷಿಯಾಗಿ ನಡೀತಾ ಇತ್ತು. ಆದರೆ ಈ ಮಧ್ಯೆ ರಾಜ್ಯಪಾಲರು ಕೆಲವೊಂದಷ್ಟು ವಿಚಾರಗಳನ್ನು, ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸಿ ಹಾಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ಇದು ರಕ್ಷಣಾ ವೇದಿಕೆಗೆ ಸಿಟ್ಟು ತರುವಂಥ ಕಾರಣವಾಗಿದೆ. ಈ ಕುರಿತು ಇವತ್ತು ರಕ್ಷಣಾ ವೇದಿಕೆ ಕಡೆಯಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಫ್ರೀಡಂ ಪಾರ್ಕಲ್ಲಿ. ಈ ಕುರಿತಾದಂಥ ಮತ್ತಷ್ಟು ಮಾಹಿತಿಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಟಿ ಎ ನಾರಾಯಣಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಹಲವಾರು ವರ್ಷಗಳಿಂದ ಹಿಂದಿ ನಮ್ಮ ರಾಜ್ಯಕ್ಕೆ ಬೇಡ ಅನ್ನುವಂಥ ಹೋರಾಟಗಳನ್ನು ನೀವು ಮಾಡ್ತಾ ಇದ್ರಿ. ಕೊನೆಗೂ ಒಂದು ಅಸ್ತು ಅನ್ನೋ ಥರ ರಾಜ್ಯ ಸರ್ಕಾರ ಹಿಂದಿಯನ್ನು ವಾಪಸ್ ತಗೊಂತು. ಆದರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಇದಕ್ಕೆ ಮೂಗು ತೂರಿಸಿರೋದು ನಿಮ್ಮ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದಕ್ಕೇನು ಹೇಳ್ತೀರಿ? ಅದನ್ನೇ ಇವತ್ತು ಹೇಳಲಿಕ್ಕೆ ನಾವು ಹೊರಟಿರುವಂಥದ್ದು. ರಾಜ್ಯಪಾಲರು, ಕರ್ನಾಟಕದ ರಾಜ್ಯಪಾಲರು ಅದನ್ನ ಮರ್ತಿದ್ದಾರೆ. ರಾಜ್ಯವನ್ನು ಪಾಲನೆ ಮಾಡಬೇಕಾದವರು, ರಾಜ್ಯದ ಜನರ ಪಾಲನೆ ಮಾಡಬೇಕಾದವರು, ರಾಜ್ಯದ ಹಕ್ಕನ್ನು ಪಾಲನೆ ಮಾಡಬೇಕಾದವರು ಇವತ್ತು ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ನಮ್ಮ ರಾಜ್ಯಪಾಲರು ಏಜೆಂಟ್ರ ಥರ ವರ್ತಿಸ್ತಾ ಇದ್ದಾರೆ. ಆ ಏಜೆಂಟ್ರ ಥರ ವರ್ತಿಸುವಂಥ ರಾಜ್ಯಪಾಲರಿಗೆ ಕರ್ನಾಟಕದಲ್ಲಿ ಜಾಗ ಇಲ್ಲ. ನಿಮ್ಮ ಗಂಟು ಮೂಟೆ ಕಟ್ಕೊಂಡು ವಾಪಸ್ ನಿಮ್ಮ ಮಧ್ಯಪ್ರದೇಶಕ್ಕೆ ಹೋಗಿ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಸರ್, ಪ್ರತಿ ಸಲನೂ ಒಂದು ರಾಜ್ಯಕ್ಕೆ ಸಮಸ್ಯೆ ಬಂದಾಗ ಕೇವಲ ರಕ್ಷಣಾ ವೇದಿಕೆ ಮಾತ್ರ ಮಾತಾಡಬೇಕಾ ಅಥವಾ ಪಕ್ಷಾತೀತವಾಗಿ ಯಾಕೆ ಯಾವ ಸರ್ಕಾರಗಳು ಮಾತಾಡೋದಿಲ್ಲ? ಎಲ್ಲ ರಾಷ್ಟ್ರೀಯ ಪಕ್ಷದ ರಣಹೇಡಿಗಳು ಅಂತೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ. ಆ ರಣಹೇಡಿಗಳಿಗೆ ನನ್ನ ನಾಡು, ನನ್ನ ಭಾಷೆ, ನನ್ನ ನೆಲ, ನನ್ನ ಜನ ಅನ್ನುವ ಕಾಳಜಿ ಇಲ್ಲದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸಂದರ್ಭಕ್ಕೂ ಪ್ರತಿಭಟನೆ ಮಾಡುವಂಥ ಒಂದು ಈ ನೆಲದಲ್ಲಿ, ಈ ನಾಡಿನಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಎಲ್ಲ ವಿಚಾರಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗೆ ಬರಬೇಕಾಗತ್ತೆ. ಸರ್, ಈ ಹಿಂದೆ ನೀವು ಎಷ್ಟೋ ಹೋರಾಟಗಳನ್ನು ಮಾಡಿದ್ದೀರಾ ರಾಜ್ಯಪಾಲರು ನಮ್ಮ ರಾಜ್ಯಕ್ಕೆ ಬಂದ ಮೇಲೆ. ಆದರೂ ಕೂಡ ಈ ಒಂದು ವಿಷಯದಲ್ಲಿ ವೈಯಕ್ತಿಕ ನಿಲುವನ್ನು ತಗೊಂಡಿರೋದು ಎಷ್ಟು ಸರಿ? ಅದಕ್ಕೆ ರಾಜ್ಯಪಾಲರನ್ನ ಅದಕ್ಕೆ ಹೇಳಿದ್ದು. ಅವರು ಬಂದಿರೋದು ಹಿಂದಿ ಮಧ್ಯಪ್ರದೇಶದಿಂದ. ಮಧ್ಯಪ್ರದೇಶದಲ್ಲಿ ದ್ವಿಭಾಷಾ ನೀತಿ ಇದೆ. ದ್ವಿಭಾಷಾ ನೀತಿ, ಇಲ್ಲಿ ತ್ರಿಭಾಷೆ ನೀತಿ ಬಗ್ಗೆ ಪಾಠ ಮಾಡ್ತಾರೆ ಇವರು. ನಮಗೆ ಪಾಠ ಮಾಡೋಕ್ಕೆ ಬಂದಿದ್ದಾರೆ ಈ ರಾಜ್ಯಪಾಲರು. ಅವ್ರ ರಾಜ್ಯಕ್ಕೆ ಪತ್ರ ಬರೀಲಿ, ಅವ್ರ ಮುಖ್ಯಮಂತ್ರಿಗೆ, ನಮ್ಮಲ್ಲಿ ದ್ವಿಭಾಷಾ ಇದೆಯಲ್ಲ, ತ್ರಿಭಾಷಾ ಮಾಡಿ ಕನ್ನಡವನ್ನು ಸೇರಿಸ್ಕೊಳ್ಳಿ ಅಂತ ಪತ್ರ ಬರೀಲಿ ಇವರು. ಅದು ಯೋಗ್ಯತೆ ಇಲ್ಲದೆ ಇರೋ ರಾಜ್ಯಪಾಲರು ನಮಗೆ ಹಿಂದಿ ಪಾಠ ಹೇಳ್ಕೊಡೋಕ್ಕೆ ಅವರು ಮಧ್ಯಪ್ರದೇಶದಿಂದ ಬಂದಿದ್ದಾರೆ ಅಂದಾಗ ನಾವು ಅವ್ರಿಗೆ ಕನ್ನಡ ಪಾಠ ಹೇಳಿಕೊಟ್ಟು ನಿನ್ನ ಪಾಠ ನಿನ್ನ ಮಧ್ಯಪ್ರದೇಶಕ್ಕೆ ಇಟ್ಕೊ ಅಂತ ಹೇಳಿ ವಾಪಸ್ ಕಳಿಸ್ಲಿಕ್ಕೆ ಇಲ್ಲಿ ಕೂತಿದ್ದೀವಿ. ಸರ್, ಈಗ ಎಷ್ಟು ದಿನ ಕಾಲ ಗಡುವನ್ನು ನೀಡ್ತಾ ಇದ್ದೀರಾ ಸರ್? ಅವರ ನಿಲುವನ್ನು ವಾಪಸ್ ತಗೊಳ್ಳೋದಕ್ಕಾಗಿರ್ಬೋದು ಅಥವಾ ಅವರ ಸ್ಥಾನಕ್ಕಿರ್ಬೋದು? ಅವರು ವಾಪಸ್ ಹೋಗೋವರೆಗೂ ಹೋರಾಟ ಮುಂದುವರಿಯುತ್ತೆ. ಒಂದು ವೇಳೆ ರಾಜ್ಯ ಸರ್ಕಾರ ಇದಕ್ಕೆ ಅಥವಾ ಕೇಂದ್ರ ಸರ್ಕಾರ ಇದಕ್ಕೆ ಕೇರ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಮುಂದಿನ ನಿಲುವೇನು? ನಾವೇ ಒಳಗಡೆ ನುಗ್ಗಿ ರಾಜ್ಯಪಾಲರನ್ನ ಆಚೆ ಕರ್ಕೊಂಡ್ಬರ್ತೀವಿ ರಾಜಭವನದಿಂದ. ಸರ್, ಈಗ ತ್ವರಿತವಾಗಿ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಆಟೋ ಚಾಲಕರು LPG ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇದ್ರ ಕುರಿತು ರಕ್ಷಣಾ ವೇದಿಕೆ ಯಾವಾಗ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದೆ? ನಾನು ಹೇಳ್ತಾ ಇದ್ದೀನಿ, ಮೊನ್ನೆಲ್ಲ ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡಿದ್ದೀನಿ. ಬಡಪಾಯಿ ಆಟೋ ಚಾಲಕರೇನಿದ್ದಾರೆ ಅವರು ಗ್ಯಾಸಿಗೋಸ್ಕರ ಬೀದಿಲಿ ಕ್ಯೂ ನಿಂತಿದ್ದಾರೆ. ದೊಡ್ಡ ದೊಡ್ಡ ಕ್ಯೂ ಅವ್ರನ್ನ ನಿಲ್ಲುವಂತೆ ಮಾಡಿದ್ದೀರಿ ರಾಜ್ಯ ಸರ್ಕಾರ. ನಿಮ್ಮ ಚುನಾವಣೆಯನ್ನು ಅಲ್ಲಿ ಇಟ್ಟು ಆ ಆಟೋ ಚಾಲಕರ ಪರವಾಗಿ ಅವ್ರಿಗೇನು ಅನ್ಯಾಯ ಆಗಿದೆ ಅದು ಸರಿಪಡಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನಾನು ಮೊನ್ನೆನೂ ಸಹ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಅದು ಸಂಬಂಧಪಟ್ಟಂಥ ಸಚಿವರಾದಂಥ ಮುನಿಯಪ್ಪನವ್ರಿಗೆ ಹೇಳಿದ್ದೀನಿ. ಆದಷ್ಟು ಬೇಗ ಆಟೋ ಚಾಲಕರ ಸಮಸ್ಯೆಗೆ ಪರಿಹಾರ ಸಿಗದೆ ಹೋದರೆ ಕರವೇ ಬೀದಿಗಿಳಿದು ಹೋರಾಟ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕರವೇ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ ಅಂತ. ಈ ಒಂದು ವೇಳೆ ರಾಜ್ಯಪಾಲರು ತಮ್ಮ ನಿಲುವನ್ನು ಹಿಂಪಡೆಯದೇ ಇದ್ದರೆ ಅವರು ವಾಪಸ್ ತಮ್ಮ ರಾಜ್ಯಕ್ಕೆ ಹೋಗಲಿ ಅಥವಾ ಈ ರಾಜ್ಯವನ್ನು ಬಿಟ್ಟು ತೊಲಗಲಿ ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಾರೆ. ಒಂದು ವೇಳೆ ತಮ್ಮ ರಾಜ್ಯಪಾಲರು ತಮ್ಮ ನಿಲುವನ್ನು ಹಿಂಪಡೆಯದಿದ್ದರೆ ರಾಜಭವನದೊಳಗೆ ನುಗ್ಗಿ ರಾಜ್ಯಪಾಲರನ್ನು ಹೊರ ಹಾಕ್ತೀವಿ ಅಂತ ಕೂಡ ಎಚ್ಚರಿಸ್ತಿದ್ದಾರೆ. ಕಾದ್ ನೋಡೋಣ ಮುಂದೆ ಯಾವ ರೀತಿ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ. ರಾಜ್ಯಪಾಲರು ತಮ್ಮ ನಿಲುವನ್ನು ಹಿಂಪಡಿತಾರಾ ಅಥವಾ ಕರವೇ ಕಾರ್ಯಕರ್ತರು ತಮ್ಮ ಹೋರಾಟವನ್ನು ಮುಂದುವರಿಸಿ ಇದಕ್ಕೊಂದು ಸ್ಪಷ್ಟ ನಿಲುವನ್ನು ನೀಡ್ತಾರೆ ಅಂತ. ರೆಬಲ್ ಟಿವಿಗೆ ಧನ್ಯವಾದಗಳು.